ಮೈ ಯೂಟ್ಯೂಬ್ ಚಾನಲ್ ಅನುಷಾ ಪಾರವಾರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಪ್ಲೀಸ್ ವಿಡಿಯೋನ ಕೊನೆಯ ತನಕ ನೋಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಇದು ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ. ಸೊ ಲೆಟ್ ಸ್ಟಾರ್ಟ್. ಇವತ್ತು ವಿಡಿಯೋ ಮಾಡೋಕ್ಕೆ ಮೇನ್ ರೀಸನ್ನೇ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ನಿಮಗೆಲ್ಲ ಹೇಳೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಯಾವ ಥರ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ, ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಮ್ಯಾನಿಫೆಸ್ಟೇಷನ್ ಅಂತ ನಾನು ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ. ಮ್ಯಾನಿಫೆಸ್ಟೇಷನ್ ಅಂದರೆ ಅದೊಂದು ಪ್ರಾಸೆಸ್ ಆಗಿರುತ್ತೆ. ಆ ಪ್ರಾಸೆಸ್ಸಲ್ಲಿ ನಾವು ನಮ್ಮ ಗೋಲ್ಸ್ ಅಥವಾ ನಮ್ಮ ಪರ್ಟಿಕ್ಯುಲರ್ ಒಂದು ಡ್ರೀಮ್ ಅನ್ನೋದಿರುತ್ತಲ್ಲ, ನಾವು ಹಿಂಗೆ ಇರಬೇಕು, ಇದೇ ಬೇಕು ನಮಗೆ ಅಂತೇಳಿ ಪರ್ಟಿಕ್ಯುಲರ್ ಒಂದು ಡ್ರೀಮ್ ಅನ್ನೋದಿರುತ್ತಲ್ಲ, ಆ ಡ್ರೀಮ್ನ ನಾವು ಹೆಂಗೆ ನಮ್ಮ ಲೈಫಿಗೆ, ನಮ್ಮ ನಿಜ ಜೀವನದಲ್ಲಿ ನಾವು ಹೆಂಗೆ ಅದನ್ನು ತರಬಹುದು ಥ್ರೂ ನಮ್ಮ ಇಮೋಷನ್ಸ್ ಜೊತೆ, ನಮ್ಮ ಬಿಲೀಫ್ ಸಿಸ್ಟಮ್ ಜೊತೆ, ನಮ್ಮ ಥಾಟ್ಸ್ ಮುಖಾಂತರ ನಾವು ನಮ್ಮ ರಿಯಲ್ ಲೈಫಿಗೆ ನಾವು ತರದೇ ಮ್ಯಾನಿಫೆಸ್ಟೇಷನ್. ನೆಕ್ಸ್ಟ್, ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ ಲಾ ಆಫ್ ಅಟ್ರಾಕ್ಷನ್ ಇಸ್ ಅ ಫಿಲಾಸಫಿ, ಅದು ಒಂದು ಫಿಲಾಸಫಿ. ಆ ಫಿಲಾಸಫಿಯಲ್ಲಿ ಏನು ಹೇಳ್ತಾರೆ ಅಂದರೆ, ವಾಟ್ ವಿ ಥಿಂಕ್, ವಾಟ್ ವಿ ಫೀಲ್, ಇಟ್ ವಿಲ್ ಅಟ್ರಾಕ್ಟ್. ಲಾ ಆಫ್ ಅಟ್ರಾಕ್ಷನ್ ಅಂದರೆ ನಾವು ನಮ್ಮ ಲೈಫಲ್ಲಿ ಏನು ಥಿಂಕ್ ಮಾಡ್ತೀವಿ, ಏನು ಫೀಲ್ ಮಾಡ್ತೀವಿ, ಅದು ನಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ಅದು ಪಾಸಿಟಿವ್ ಆಗಾದರೂ ಇರ್ಬೋದು, ನೆಗೆಟಿವ್ ಆದರೂ ಇರ್ಬೋದು. ಸೊ ಐ ವುಡ್ ಸಜೆಸ್ಟ್ ಯು ಗೈಸ್, ಪ್ಲೀಸ್ ಆಲ್ವೇಸ್ ಥಿಂಕ್ ಪಾಸಿಟಿವ್ ಇನ್ ಯುವರ್ ಲೈಫ್. ನೆವರ್ ಎವರ್ ಥಿಂಕ್ ನೆಗೆಟಿವಿಟಿ. ನಿಮಗೆ ಟೈಮೇ ಇರಬಾರ್ದು ನೆಗೆಟಿವ್ ಬಗ್ಗೆ ಥಿಂಕ್ ಮಾಡೋಕ್ಕೆ, ನಿಮಗೆ ಟೈಮೇ ಇರಬಾರ್ದು. ಅಷ್ಟರ ಮಟ್ಟಿಗೆ ನೀವು ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಅನ್ನೋದನ್ನ ಅಳವಡಿಸ್ಕೋಬೇಕು. ಜನ ಹೇಳ್ತಾ ಇರ್ತಾರೆ, ನನ್ನ ಲೈಫಲ್ಲಿ ನನಗೆ ಬರೀ ಕೆಟ್ಟದೇ ಆಗ್ತಾ ಬರ್ತಾ ಇದೆ ಅಂತ. ಏನಕ್ಕಂತಾರೆ ಅಂದರೆ, ಅವ್ರು ಪ್ರತಿ ಸತಿನೂ ಅದನ್ನ ಹೇಳ್ಕೊಂತಾನೆ ಇರ್ತಾರೆ. ಅದು ಸಬ್ಕಾನ್ಷಿಯಸ್ ಮೈಂಡ್ಗೆ ಸಿಗ್ನಲ್ ಹೋಗುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಏನು ಅರ್ಥ ಮಾಡ್ಕೊಳುತ್ತೆ, ಸೊ ಇವ್ರು ಕೆಟ್ಟದ್ದು ಆಗ್ತಾ ಇರೋದು ಇವ್ರಿಗೆ ಇಷ್ಟ ಏನೋ ಅಂತ ಹೇಳಿ, ಸೊ ಅವ್ರ ಲೈಫಲ್ಲಿ ಬರೀ ನೆಗೆಟಿವಿಟಿ ಅನ್ನೋದೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊರತು ಪಾಸಿಟಿವಿಟಿ ಅನ್ನೋದು ಇರಲ್ಲ. ನಿಮ್ಮ ಲೈಫಲ್ಲಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ ಈ ಒಂದು ಕ್ವೆಶನ್ನ ನೀವು ಯಾವತ್ತೂ ಕೇಳ್ಕೊಬೇಡಿ. ಅದೇನಂದರೆ, ಡು ನಾಟ್ ಆಸ್ಕ್ ಹೌ, ಡು ನಾಟ್ ಆಸ್ಕ್ ವೆನ್. ಅಂದರೆ ಇದು ಹೆಂಗೆ ವರ್ಕ್ ಆಗುತ್ತೆ, ಇದು ಯಾವಾಗ ನಮಗೆ ರಿಸಲ್ಟ್ ಕೊಡುತ್ತೆ. ಲೀವ್ ಇಟ್ ಟು ಯೂನಿವರ್ಸ್, ದ ಯೂನಿವರ್ಸ್ ವಿಲ್ ಸೀ ಇಟ್. ಆ ಯೂನಿವರ್ಸ್ ನೋಡ್ಕೊತಾರೆ. ನೀವು ಮ್ಯಾನಿಫೆಸ್ಟ್ ಮಾಡಿದ್ರ, ಒಂದು ಪರ್ಟಿಕ್ಯುಲರ್ ನಿಮ್ಗೆ ಇದು ಬೇಕು ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡಿದ್ರ, ಬಿಟ್ಬಿಡಿ ಅದನ್ನ ಅಲ್ಲಿಗೆ. ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ಅದು ಯಾವಾಗ ನನಗೆ ವರ್ಕ್ ಆಗುತ್ತೆ, ಯಾವಾಗ ನನಗೆ ಅದು ಸಿಗುತ್ತೆ, ಅದ್ರ ಬಗ್ಗೆ ಥಿಂಕೇ ಮಾಡಬೇಡಿ. ಲೀವ್ ಇಟ್ ಟು ದ ಯೂನಿವರ್ಸ್ ವಿಲ್ ಸಿ. ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ. ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದರೆ ಸರ್ಟನ್ ಟೆಕ್ನಿಕ್ಸ್ ಇದೆ ಮ್ಯಾನಿಫೆಸ್ಟೇಷನಲ್ಲಿ. ಸೊ ನಾನು ಆ ಟೆಕ್ನಿಕ್ಸ್ನ ಹೇಳ್ತೀನಿ ಇವಾಗ. ಮೊದಲನೇ ಟೆಕ್ನಿಕ್ ಬಂದುಬಿಟ್ಟು ವಿಜುವಲೈಸೇಷನ್, ಎರಡನೇದು ಅಫರ್ಮೇಷನ್, ಮೂರನೇದು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್, ನಾಲ್ಕನೇದು ಸ್ಕ್ರಿಪ್ಟಿಂಗ್, ಐದನೇದು ವಿಷನ್ ಬೋರ್ಡ್. ಮ್ಯಾನಿಫೆಸ್ಟೇಷನಲ್ಲಿ ಬರೋಂತಹ ಟೆಕ್ನಿಕ್ಸ್ಗಳನ್ನ ನಾನು ನಿಮಗೆ ಮಾತ್ರ ಹೇಳ್ದೆ ಇವಾಗ ಜಸ್ಟ್. ಸೊ ಇವಾಗ ನಾನು ಅದನ್ನು ಯಾವ ರೀತಿ ಯೂಸ್ ಮಾಡೋದು, ಆ ಟೆಕ್ನಿಕ್ಸ್ನ ನಾವು ಯಾವ ರೀತಿ ಯೂಸ್ ಮಾಡಿಕೊಂಡು ನಾವು ನಮ್ಮ ಗೋಲ್ಸ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲನೇದು ವಿಷುವಲೈಸೇಷನ್ ಅಂದರೆ ಏನು? ಇವಾಗ ಪರ್ಟಿಕ್ಯುಲರ್ ನಿಮಗೊಂದು ಗೋಲ್ ಅನ್ನೋದಿರುತ್ತೆ ನಿಮ್ಮ ಲೈಫಲ್ಲಿ, ಇದೇ ನನಗೆ ಬೇಕು ಅನ್ನೋದು. ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನನಗೊಂದು ಕಾರ್ ತೊಗೋಬೇಕು ಅನ್ನೋದು ಆಸೆ ಇತ್ತು ಅಂದರೆ ಅದರದ್ದು ಮೆಂಟಲ್ ಇಮೇಜ್ ನಾವು ನಮ್ಮ ಮೈಂಡಲ್ಲಿ ವಿಜುವಲೈಸ್ ಮಾಡಬೇಕು. ಯಾವ ರೀತಿ ವಿಜುವಲೈಸ್ ಮಾಡಬೇಕು ಅಂದರೆ, ಆಲ್ರೆಡಿ ಅದು ನನ್ನ ಹತ್ರ ಇದೆ. ಅಂದರೆ ಫಾರ್ ಎಕ್ಸಾಂಪಲ್, ನನಗೆ ಕಾರ್ ಬೇಕು ಅಂತ ಅಂದ್ಕೊಳ್ಳಿ. ಸೊ ನಾನು ಯಾವ ರೀತಿ ಇಮ್ಯಾಜಿನ್ ಮಾಡ್ಕೋಬೇಕು ಅಂದರೆ, ಆಲ್ರೆಡಿ ನನ್ನ ಹತ್ರ ಅದು ಕಾರ್ ಇದೆ, ಆ ಕಾರಲ್ಲಿ ನಾನು ಕುತ್ಕೊಂಡಿದ್ದೀನಿ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾರ್. ಆ ಕಾರಲ್ಲೇ ನಾನು ಡೈಲಿ ಕಾಲೇಜ್ಗೆ ಹೋಗ್ತೀನಿ ಅಥವಾ ಆಫೀಸಿಗೆ ಹೋಗ್ತೀನಿ. ಆ ಕಾರ್ನ ಎಷ್ಟು ಇಷ್ಟಪಡ್ತೀರಾ ಅನ್ನೋದು ಎಲ್ಲದನ್ನು ನೀವು ನಿಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೋಬೇಕು. ಅದೇ ವಿಜುವಲೈಸೇಷನ್. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂದರೆ, ಎಲ್ಲರಿಗೂ ಆಸೆ ಇರುತ್ತೆ, ನನ್ನ ಮನೆ ಕಟ್ಟಬೇಕು, ನನ್ನ ಡ್ರೀಮ್ ಹೌಸ್ ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ಆ ಡ್ರೀಮ್ ಹೌಸ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಆಲ್ರೆಡಿ ನಾನು ನನ್ನ ಸ್ವಂತಕ್ಕೆ ಕಟ್ಟಿರೋಂಥ ಮನೆಯಲ್ಲಿ ಇದ್ದೀನಿ, ನಾನು ಇಷ್ಟಪಟ್ಟು ಕಟ್ಟಿರೋಂಥ ಮನೆಯಲ್ಲಿ ಇದ್ದೀನಿ, ನನಗೆ ಇದೇ ಥರ ಬೇಕಿತ್ತು ಮನೆ, ನಾನು ಅದೇ ಥರ ಮನೆನ ಕಟ್ಟಿದ್ದೀನಿ. ಸೊ ಆಲ್ರೆಡಿ ನಿಮ್ಮ ಹತ್ರ ಆ ಮನೆ ಇದೆ. ಅಂದರೆ ನೀವು ಮನೆ ಕಟ್ಟಿದ್ದೀರಾ, ಆಲ್ರೆಡಿ ಆದಮೇಲೆ ನೀವು ಆ ಮನೇಲಿ ಹೆಂಗೆ ಜೀವಿಸ್ತೀರಾ, ಆ ಮನೇಲಿ ಹೆಂಗೆ ವಾಸ ಮಾಡ್ತೀರಾ ಅನ್ನೋದನ್ನ ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಮೈಂಡಲ್ಲಿ ವಿಜುವಲೈಸ್ ಮಾಡ್ಕೋಬೇಕು. ಅದೇ ವಿಜುವಲೈಸೇಷನ್. ಇಟ್ಸ್ ವೆರಿ ಸಿಂಪಲ್ ಗೈಸ್.
ಇಟ್ಸ್ ವೆರಿ ಸಿಂಪಲ್. ನಿಮ್ಗೆ ಏನು ಬೇಕು ಅದು ನನ್ನ ಹತ್ರ ಆಲ್ರೆಡಿ ಇದೆ ಅನ್ನೋ ರೀತಿಯಲ್ಲಿ ನೀವು ಒಂದು ಮೆಂಟಲ್ ಇಮೇಜ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಇಮ್ಯಾಜಿನ್ ಮಾಡ್ಕೊತ ಹೋಗೋದೇ ವಿಜುವಲೈಸೇಷನ್. ಸೆಕೆಂಡ್ ಒನ್ ಈಸ್ ಅಫರ್ಮೇಷನ್. ಅಫರ್ಮೇಷನ್ ಅಂದರೆ ಏನು? ಅಫರ್ಮೇಷನ್ ಅಂದರೆ ಅದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್. ಅಂದರೆ ನೀವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರದ್ದು ರಿಲೇಟೆಡ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಹೇಳೋದೇ ಅಫರ್ಮೇಷನ್. ಫಾರ್ ಎಕ್ಸಾಂಪಲ್, ನಾನು ಕಾನ್ಫಿಡೆಂಟ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ಏನಂತ ಅಫರ್ಮೇಷನ್ನ ನಾನು ಹೇಳಬೇಕು ಅಂದರೆ ಐ ಆಮ್ ವೆರಿ ಕಾನ್ಫಿಡೆಂಟ್, ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್, ಐ ಆಮ್ ವೆರಿ ಮಚ್ ಕಾನ್ಫಿಡೆಂಟ್ ಅಂತ ಹೇಳಿ ನಿಮಗೆ ನೀವೇ ಹೇಳ್ಕೊಂಡ್ರೆ ಅದು ವರ್ಕ್ ಆಗುತ್ತೆ. ದಟ್ಸ್ ಅಫರ್ಮೇಷನ್. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನನಗೆ ಲಾಂಗ್ ಹೇರ್ ಬೇಕು ಅಂದರೆ ನಾವು ಏನಂತ ಹೇಳಬೇಕು? ಐ ಹ್ಯಾವ್ ಅ ವೆರಿ ಲಾಂಗ್ ಬ್ಯೂಟಿಫುಲ್ ಹೇರ್. ಐ ಹ್ಯಾವ್ ಅ ವೆರಿ ಲಾಂಗ್ ಬ್ಯೂಟಿಫುಲ್ ಹೇರ್ ಅಂತ ನಿಮಗೆ ನೀವೇ ಹೇಳ್ಕೊಂಡ್ರೆ ಅದು ವರ್ಕ್ ಆಗುತ್ತೆ. ವೆರಿ ಸಿಂಪಲ್ ಗೈಸ್. ಅಫರ್ಮೇಷನ್ ನೀವು ಯಾವಾಗ ಹೇಳ್ಬೇಕು ಅಂದರೆ ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ನೈಟ್ ಮಲಗೋಕ್ಕೂ ಮುಂಚೆ ಡೈಲಿ ನಿಮಗೆ ಯಾವ ರೀತಿ ನಿಮ್ಮ ಲೈಫ್ ಯಾವ ರೀತಿ ಇರಬೇಕು ಅದ್ರ ರಿಲೇಟೆಡ್ ಅಫರ್ಮೇಷನ್ಸ್ನ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಪಾಸ್ಟಲ್ಲೂ ಹೇಳೋಂಗಿಲ್ಲ, ಫ್ಯೂಚರ್ ಟೆನ್ಸಲ್ಲೂ ಹೇಳೋಂಗಿಲ್ಲ. ಪ್ರೆಸೆಂಟ್ ಟೆನ್ಸಲ್ಲಿ ನಿಮಗೆ ಏನು ಬೇಕು ಅದರದ್ದು ರಿಲೇಟೆಡ್ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ನೀವು ದಿನ ಮಾರ್ನಿಂಗ್ ಎದ್ದ ತಕ್ಷಣ ನೈಟ್ ಮಲಗೋಕ್ಕೆ ಮುಂಚೆ ಹೇಳ್ಕೊತ ಬಂದರೆ ಇಟ್ ವರ್ಕ್ಸ್ ವಂಡರ್ಸ್. ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂದರೆ ಏನು? ಸೊ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂದರೆ ನೀವು ನಿಮಗೆ ಸಿಕ್ಕಂತಹ ಒಂದು ಲೈಫ್ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಅದಕ್ಕೆ ನೀವು ಫಾರ್ ಎವರ್ ಗ್ರೇಟ್ಫುಲ್ ಆಗಿರಬೇಕು. ಅಂದರೆ ಆ ಯೂನಿವರ್ಸ್ಗೆ ನೀವು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಬೇಕು. ಅಂದರೆ ನೀವು ಥ್ಯಾಂಕ್ ಯೂನ ಹೇಳ್ಬೇಕು ಆ ಯೂನಿವರ್ಸ್ಗೆ. ನೀವು ಆ ಯೂನಿವರ್ಸ್ಗೆ ಎಷ್ಟು ಗ್ರ್ಯಾಟಿಟ್ಯೂಡ್ನ ಹೇಳ್ತೀರಾ ಅಥವಾ ಎಷ್ಟು ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀರಾ ಅಂದರೆ ನೀವು ಎಷ್ಟು ಥ್ಯಾಂಕ್ ಯೂನ ಹೇಳ್ತೀರಾ ಯೂನಿವರ್ಸ್ಗೆ, ಅಷ್ಟು ನಿಮ್ಮ ಲೈಫು ಅಬಂಡೆನ್ಸ್ ಕಡೆಗೆ ಶಿಫ್ಟ್ ಆಗುತ್ತೆ. ನಿಮ್ಮ ಲೈಫಿಗೆ ಒಂದು ಫುಲ್ಫಿಲ್ಮೆಂಟ್ ಅನ್ನೋದು ಕೊಡುತ್ತೆ. ಆ ಸಾರ್ಥಕತೆ ಅನ್ನೋದು ನಿಮ್ಮ ಲೈಫಲ್ಲಿ ನಿಮಗೆ ಕಾಣುತ್ತೆ, ನೀವು ನೋಡಬಹುದು. ಇದೇ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್. ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ನ ನೀವು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನೈಟ್ ಮಲಗೋಕ್ಕೂ ಮುಂಚೆ ನೀವು ಆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಬರಿಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮಿ ಅ ಅಪಾರ್ಚುನಿಟಿ ಫಾರ್ ಒನ್ ಮೋರ್ ಡೇ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮಿ ಅಪಾರ್ಚುನಿಟಿ ಟು ಲೀವ್ ಒನ್ ಮೋರ್ ಡೇ ಇನ್ ಮೈ ಲೈಫ್. ಈ ಥರ ಪ್ರತಿಯೊಂದಕ್ಕೂ ನೀವು ಆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಹೇಳಬೇಕು. ಅದು ವರ್ಕ್ ಆಗುತ್ತೆ. ನೀವು ಎಷ್ಟು ಸತಿ ಆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತೀರಾ ಅಂದರೆ ಎಷ್ಟು ಸತಿ ನೀವು ಆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ನ ಕೊಡ್ತೀರಾ ಅಷ್ಟು ನಿಮ್ಮ ಲೈಫು ಅಬಂಡೆನ್ಸ್ ಕಡೆಗೆ ಶಿಫ್ಟ್ ಆಗುತ್ತೆ. ಫೋರ್ತ್ ಒನ್ ಬಂದ್ಬಿಟ್ಟು ಸ್ಕ್ರಿಪ್ಟಿಂಗ್. ಸ್ಕ್ರಿಪ್ಟಿಂಗ್ ಅಂದರೆ ಏನು? ಬರೆಯೋದು. ನಿಮ್ಮ ಲೈಫ್ ಯಾವ ರೀತಿ ಇರಬೇಕು ಅನ್ನೋದನ್ನ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಬರ್ಕೊಂತ ಹೋಗಬೇಕು. ಅಂದರೆ ನಿಮ್ಮ ಲೈಫಲ್ಲಿ ಇವಾಗ ಪರ್ಟಿಕ್ಯುಲರ್ ನಿಮಗೆ ಇದೊಂದು ಬೇಕು ಅನ್ನೋದಿರುತ್ತೆ. ಆ ಒಂದು ಪರ್ಟಿಕ್ಯುಲರ್ ಡ್ರೀಮ್ನ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಬರ್ಕೊಂತ ಹೋಗೋದೇ ಸ್ಕ್ರಿಪ್ಟಿಂಗ್. ಫಾರ್ ಎಕ್ಸಾಂಪಲ್, ಮೂವಿ ತಗೊಂಡ್ರೆ, ಸೊ ಮೂವಿನ ಮಾಡೋಕ್ಕೂ ಮುಂಚೆ ಪ್ರೊಡ್ಯೂಸರ್ ಅಲ್ಲ, ಡೈರೆಕ್ಟರ್ ಕುತ್ಕೊಂಡು ಪ್ರೆಸೆಂಟ್ ಟೆನ್ಸಲ್ಲಿ ಮೂವಿನ ಸ್ಕ್ರಿಪ್ಟ್ ಮಾಡ್ತಾರೆ. ಸೊ ಅದೇ ರೀತಿ ನಿಮ್ಮ ಲೈಫನ್ನು ನೀವು ಕುತ್ಕೊಂಡು ಪ್ರೆಸೆಂಟ್ ಟೆನ್ಸಲ್ಲಿ ಸ್ಕ್ರಿಪ್ಟ್ ಮಾಡಬೇಕು, ಅಂದರೆ ಬರೀಬೇಕು. ಅಂದರೆ ಇವಾಗ ಮನೆಯದ್ದೇ ತೊಗೊಳ್ಳಿ ಎಕ್ಸಾಂಪಲ್. ನನಗಿವಾಗ ಒಂದು ಪರ್ಟಿಕ್ಯುಲರ್ ಮನೆ ಬೇಕು ಅಂದರೆ ನೀವು ಯಾವ ರೀತಿ ಬರೀಬೇಕು ಅಂತ ಅಂದರೆ, ನಾನು ಆಲ್ರೆಡಿ ಆ ಮನೇಲಿ ಇದ್ದೀನಿ, ನಾನು ಆ ಮನೆಯಲ್ಲಿ ಇದ್ದು ನಾನು ಎಂಜಾಯ್ ಮಾಡ್ತಾಯಿದ್ದೀನಿ, ನನ್ನ ಡ್ರೀಮ್ ಹೋಮಲ್ಲಿ ನಾನು ಆಲ್ರೆಡಿ ಇದ್ದೀನಿ, ನಾನು ಎಂಜಾಯ್ ಮಾಡ್ತಾಯಿದ್ದೀನಿ, ನನ್ನ ಡ್ರೀಮ್ ಹೋಮಲ್ಲಿ ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಬರೀತಾ ಹೋಗಬೇಕು. ನಿಮಗೆ ಯಾವ ರೀತಿ ಬೇಕು ನಿಮ್ಮ ಲೈಫ್ ಆ ರೀತಿ ನೀವು ಸ್ಕ್ರಿಪ್ಟ್ ಮಾಡ್ಕೊತ ಹೋಗಿ. ಸೊ ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟು ಅಲ್ಲ, ಫ್ಯೂಚರು ಅಲ್ಲ, ಪ್ರೆಸೆಂಟ್ ಟೆನ್ಸಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ಮ ಲೈಫ್ನ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಬರೆಯೋದೇ ಸ್ಕ್ರಿಪ್ಟಿಂಗ್. ಇಟ್ಸ್ ವೆರಿ ಸಿಂಪಲ್ ಗೈಸ್. ಬರೆಯೋದು, ಸ್ಕ್ರಿಪ್ಟ್ ಮಾಡೋದು ಅಷ್ಟೇ. ನಿಮಗೆ ಈ ಥರ ಪರ್ಟಿಕ್ಯುಲರ್ ಒಂದು ಲೈಫ್ ಬೇಕು ಅಂದರೆ ಆ ಲೈಫ್ ಬಗ್ಗೆ ನೀವು ಪ್ರೆಸೆಂಟ್ ಟೆನ್ಸಲ್ಲಿ ಬರೆಯೋದೇ ಸ್ಕ್ರಿಪ್ಟಿಂಗ್. ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಇಟ್. ಫಿಫ್ತ್ ಒಂದು ಬಂದುಬಿಟ್ಟು ವಿಷನ್ ಬೋರ್ಡ್. ವಿಷನ್ ಬೋರ್ಡ್ ಅಂದರೆ ಏನು? ಇಟ್ಸ್ ವೆರಿ ಸಿಂಪಲ್ ಗೈಸ್. ನಿಮಗೆ ಏನೇನು ಡ್ರೀಮ್ಸ್ ಇದೆ ಆ ಡ್ರೀಮ್ಸ್ ರಿಲೇಟೆಡ್ ಇಮೇಜಸ್ನ ನೀವು ಒಂದು ಬೋರ್ಡಲ್ಲಿ ಹಾಕೋದೇ ವಿಷನ್ ಬೋರ್ಡ್. ಕಾರ್ ತೊಗೋಬೇಕು ಅನ್ನೋದಿತ್ತು ಅಂದರೆ ನಿಮಗೆ ಪರ್ಟಿಕ್ಯುಲರ್ ಯಾವ ಕಾರ್ ಬೇಕು ಆ ಕಾರ್ದು ಇಮೇಜ್ನ ನೀವು
ಕಟ್ ಮಾಡಿ ಒಂದು ಬೋರ್ಡಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅಂದರೆ ನೆಕ್ಸ್ಟ್ ನಿಮಗೆ ಇವಾಗ ಒಂದು ಮನೆ ತೊಗೋಬೇಕು ಅನ್ನೋದಿರುತ್ತೆ, ಒಂದು ಡ್ರೀಮ್ ಹೌಸ್ ಅನ್ನೋದಿರುತ್ತೆ. ಸೊ ನಿಮಗೆ ಯಾವ ರೀತಿ ಮನೆ ಬೇಕು ಅದರದ್ದು ರಿಲೇಟೆಡ್ ಸ್ಪೆಸಿಫಿಕ್ ಆಗಿ ಅದರದ್ದು ರಿಲೇಟೆಡ್ ಇಮೇಜಸ್ನ ತೊಗೊಂಡು ನೀವು ಕಾರ್ಡ್ಬೋರ್ಡಲ್ಲಿ ಪೇಸ್ಟ್ ಮಾಡಬೇಕು. ಹಂಗಂದ್ರೆ ನಿಮ್ಗೆ ಏನೇನು ಡ್ರೀಮ್ಸ್ ಇದೆ, ನಿಮಗೆ 1 ವರ್ಷಕ್ಕೆ ಅಂತಲ್ಲ, ಇನ್ನು 3 ವರ್ಷಕ್ಕೆ ನಿಮ್ಗೆ ಏನೇನು ಬೇಕು ನಿಮ್ಮ ಲೈಫಲ್ಲಿ ಅದು ಎಲ್ಲದ್ರದ್ದು ರಿಲೇಟೆಡ್ ಸ್ಪೆಸಿಫಿಕ್ ಆಗಿರಬೇಕು. ನಿಮಗೊಂದು ಕಾರ್ ಬೇಕು ಅಂದರೆ ಸುಮ್ಮನೆ ಯಾವುದೋ ಒಂದು ಕಾರ್ದು ಇಮೇಜ್ ತೊಗೊಂಡು ಫೋಟೋ ಅಂಟಿಸೋದಲ್ಲ. ನಿಮ್ಗೆ ಇದೇ ಕಾರ್ ಬೇಕನ್ನೋದು ಇರುತ್ತೆ ಸ್ವಲ್ಪ ಜನಕ್ಕೆ. ಸೊ ಅದೇ ಕಾರದ ಇಮೇಜ್ನ ತೊಗೊಂಡು, ಸೊ ನಿಮ್ಮ ಲೈಫಲ್ಲಿ ನಿಮ್ಗೆ ಏನೇನು ಬೇಕು, ಏನೇನು ಡ್ರೀಮ್ಸ್ ಇದೆ ಅದರದ್ದು ರಿಲೇಟೆಡ್ ಆಗಿರೋಂತಹ ಇಮೇಜಸ್ನ ನೀವು ಕಲೆಕ್ಟ್ ಮಾಡಿಕೊಂಡು ಕಟ್ ಮಾಡಿ ಒಂದು ಕಾರ್ಡ್ಬೋರ್ಡಲ್ಲಾದರೂ ಪೇಸ್ಟ್ ಮಾಡ್ಕೋಬೋದು. ಇಲ್ಲ ನಮ್ಮ ಡಿಜಿಟಲ್ಲೇ ಮಾಡ್ಕೊತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಪಿಂಟ್ರೆಸ್ಟಲ್ಲಿ ಮಾಡ್ಕೊತಾರೆ. ಇವಾಗೆಲ್ಲ ಪಿಂಟ್ರೆಸ್ಟಲ್ಲಿ ಬೋರ್ಡ್ಸ್ ಅನ್ನೋದೊಂದು ಆಪ್ಷನ್ ಇದೆ. ಸೊ ಅದರ ರಿಲೇಟೆಡ್ ಎಲ್ಲ ಇಮೇಜಸ್ನ ತೊಗೊಂಡು ನೀವು ಪಿಂಟ್ರೆಸ್ಟಲ್ಲಿ ಹಾಕಿ ಒಂದು ಬೋರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ವಿಷನ್ ಬೋರ್ಡ್ ಇಟ್ಸ್ ವೆರಿ ಸಿಂಪಲ್. ಈ 5 ಟೆಕ್ನಿಕ್ಸ್ನ ನಾನು ಹೇಳಿದೆ ನಿಮಗೆ, ಮ್ಯಾನಿಫೆಸ್ಟೇಷನ್ಸ್ ಟೆಕ್ನಿಕ್. ಸೊ ಇಟ್ಸ್ ವೆರಿ ಬೇಸಿಕ್ manifestation related video guys. So hope you guys understood. ಸೊ ಮ್ಯಾನಿಫೆಸ್ಟೇಷನಲ್ಲಿ ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಏನಂದರೆ ಬಿಲೀಫ್ ಇರಬೇಕು, ನಂಬಬೇಕು ನೀವು. ಅದು ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಏನು ನಿಮ್ಗೆ ಎಲ್ಲದಕ್ಕೂ ಕ್ವೆಶನ್ ಮಾರ್ಕ್ ಇರಬಾರ್ದು. ಸೊ ವರ್ಕ್ ಆಗ್ತಾ ಇದೆ, ಅದು ಹೆಂಗೋ ವರ್ಕ್ ಆಗುತ್ತೆ, ಅದು ಹೆಂಗೋ ನಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ, ಆ ಬಿಲೀಫ್ ಇತ್ತು ಅಂದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಟ್ ವಾಟ್ ಯು ವಾಂಟ್. So have belief in yourself and in the process of manifestation. Hope you guys liked it. So thank you for watching till the end. Please do subscribe, like, share and comment. I'll see you next video guys. Until then, be happy, keep smiling always.